ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಯಾರು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಾ ಎಲ್ಲರೂ ಬೆಲ್ ಬಟನ್ ಒತ್ತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ವಿಷಯ ಏನು ಅಂತಂದ್ರೆ, ಜಿಯೋ ಕಂಪ್ನಿ ಕಡೆಯಿಂದ ಎಲ್ಲ ಜನಕ್ಕೂ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಬಂದಿದೆ. ಸೊ ಅದೇನು ಅಂತಂದ್ರೆ, ಜಿಯೋ ಸಿಮ್ನ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಜಿಯೋ ಕಸ್ಟಮರ್ಸ್ ಯಾರ್ಯಾರು ಇದ್ದೀರಾ, ಜಿಯೋ ಫಾಲೋವರ್ಸ್ ಯಾರ್ಯಾರು ಇದ್ದೀರಾ, ಅವ್ರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್. ಅದೇನು ಅಂತಂದ್ರೆ, ಇನ್ಮೇಲಿಂದ ಜುಲೈ 3ನೇ ತಾರೀಕು 2024 ಇಂದ ರೀಚಾರ್ಜ್ ಬೆಲೆ ಜಾಸ್ತಿ ಆಗಿದೆ ಜಿಯೋ ರೀಚಾರ್ಜ್ ಮಾಡ್ಕೊಳ್ಳೋಕೆ. ಸೊ ಫಾರ್ ಎಕ್ಸಾಂಪಲ್, ಹಿಂದೆ 199 ಇತ್ತು ಅಂದರೆ ಈಗ 249 ಆಗಿದೆ. ಸೊ ಈಗ ಎಷ್ಟೊಂದು ಪ್ಲ್ಯಾನ್ಗಳು ಕೂಡ ಚೇಂಜ್ ಆಗಿದೆ. ಸೊ ಇದು ಯಾವಾಗಿಂದ ಅಂತಂದರೆ ಜುಲೈ 3ನೇ ತಾರೀಕು 2024ನೇ ತಾರೀಕಿಂದ. ಸೊ ಐ ಮೀನ್ ಇನ್ನೊಂದು 4-5 ಡೇಸ್ ಇದೆ. ಸೊ ಒಂದು PDF ಇದೆ, ಅದು ಯಾವ್ಯಾವ ಪ್ರೈಸು ಯಾವ್ಯಾವ ರೀತಿ ಇನ್ಕ್ರೀಸ್ ಮಾಡಿದ್ದಾರೆ, ಹಿಂದೆ ಎಷ್ಟಿತ್ತು ಅಂತ. ಸೊ ಅದು 1 by 1 ನೋಡ್ತಾ ಹೋಗೋಣ. ಸೊ ಬನ್ನಿ. ಸೊ ನೋಡಿ, ಟೆರಿಫ್ ಟೇಬಲ್ ಪಾಪ್ಯುಲರ್ ಪ್ಲಾನ್ಸ್. ಸೊ ಇದು ಬಂದು ಮಂತ್ಲಿ ಇವಾಗ 155 ಎಕ್ಸಿಸ್ಟಿಂಗ್ ಪ್ಲಾನ್ಸ್ ಪ್ರಿನ್ಸ್ 155 ಇತ್ತು. ಬೆನಿಫಿಟ್ಸು 2 GB ಮಾತ್ರ, ವ್ಯಾಲಿಡಿಟಿ 28 ದಿನ ಇತ್ತು. ಸೊ ಈಗ ನ್ಯೂ ಪ್ಲಾನ್ ಬಂದು 89 ಆಗಿದೆ. ಸೊ ಅಲ್ಲಿಗೆ 34 ರೂಪಾಯಿ ಜಾಸ್ತಿ ಆಗಿದೆ. ಸೊ ನೆಕ್ಸ್ಟ್ ಪ್ಲಾನ್ ಬಂದು 209 ಪ್ಲಾನು, 1 GB ಪರ್ ಡೇ, 28 ದಿನ ಇತ್ತು. ಸೊ ಈಗ ಅದು 209 ಇದೆ, 249 ಆಗಿದೆ. ಸೊ ನೆಕ್ಸ್ಟ್ ಪ್ಲಾನ್ ಬಂದು 239, 1.5 GB ಇತ್ತು ಪರ್ ಡೇ, ಅದು 28 ದಿನ. ಸೊ ಅದು 239 299 ಆಗಿದೆ. ಸೊ ನೆಕ್ಸ್ಟ್ ಪ್ಲಾನ್ ಬಂದು 299 ಇದ್ದಿದ್ದು 2 GB ಪರ್ ಡೇ. ಸೊ ಅದು ಇವಾಗ 349 ಆಗಿದೆ. ಸೊ ನೆಕ್ಸ್ಟ್ ಬಂದು 349, 2.5 GB ಪರ್ ಡೇ, 28 ದಿನ ಇದ್ದಿದ್ದು. ಸೊ ಅದು 399 ಆಗಿದೆ. ಸೊ ನೆಕ್ಸ್ಟ್ ಬಂದು 399, ಸೊ ಅದು 3 GB ಪರ್ ಡೇ ಇತ್ತು, 28 ದಿನ, ಅದು 449 ರೂಪಾಯಿ ಆಗಿದೆ. ಸೊ ಇವೆಲ್ಲ ಬಂದು ಮಂತ್ಲಿ ಪ್ಲ್ಯಾನ್ಗಳು. ಸೊ ನೆಕ್ಸ್ಟ್ ಬಂದು 2 months ಪ್ಲ್ಯಾನು. ಸೊ ಇದು 479, ಐ ಮೀನ್ 479, 1.5 GB ಪರ್ ಡೇ, ದಿನಕ್ಕೆ 1.5 GB, 56 ದಿನ ಆಯಿತು. ಸೊ ಅದನ್ನ ಈಗ 479ರಿಂದ 579 ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು 533 ಇತ್ತು, 2 GB ದಿನಕ್ಕೆ. ಸೊ ಅದು 56 ದಿನ ಆಯಿತು. ಸೊ ಅದು ಇದು 533ರಿಂದ 629 ರೂಪಾಯಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು 3 ತಿಂಗಳುಗಳ ಪ್ಲ್ಯಾನು. ಈಗ ನಾವು 1 month ನೋಡಿದ್ವಿ, 2 month ನೋಡಿದ್ವಿ, ಈಗ 3 month ಪ್ಲ್ಯಾನ್ ನೋಡೋಣ. ಸೊ ಇದರಲ್ಲಿ 395 ರುಪೀಸು, 6 GB, 84 ದಿನ, 395 ಇದ್ದಿದ್ದು ಈಗ 479 ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು 666, ಅಂದರೆ 666 ರೂಪಾಯಿ ಆಯಿತು, 1.5 GB ದಿನಕ್ಕೆ, 84 ದಿನ ಆಯಿತು. ಸೊ 666 ಇದ್ದದ ಈಗ 799 ರೂಪಾಯಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು 719 ಇದ್ದಿದ್ದನ್ನ 2 GB ಪರ್ ಡೇ, 84 ದಿನ. ಸೊ ಇದನ್ನ 859 ರೂಪಾಯಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು 999, ಸೊ ಇದು 3 GB ಪರ್ ಡೇ ಇತ್ತು, ಇದು 84 ದಿನ ಆಯಿತು, ಈಗ ಅದನ್ನ 1199 ರೂಪಾಯಿ ಮಾಡಿದ್ದಾರೆ. ಸೊ ಇವೆಲ್ಲ ನಾವು 1 ತಿಂಗಳು, 2 ತಿಂಗಳು, 3 ತಿಂಗಳು ನೋಡಿದ್ವಿ. ಸೊ ಇದು ಆ್ಯನ್ಯುವಲ್ಲು, ವರ್ಷದ ಪ್ಲ್ಯಾನ್ ಬಂತು. ಸೊ ಇದು 1559 ರೂಪಾಯಿ, 24 GB ವರ್ಷಕ್ಕೆ, 336 ದಿನ ಆಯಿತು. ಸೊ ಇದನ್ನ 1899 ರೂಪಾಯಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು 2999 ರೂಪಾಯಿ ಪ್ಲ್ಯಾನ್ ಇತ್ತು. ಸೊ ಇದನ್ನ 2.5 GB ದಿನಕ್ಕೆ, 365 ದಿನ. ಸೊ ಇದನ್ನ ಬಂದು 3599 ರೂಪಾಯಿ ಮಾಡಿದ್ದಾರೆ. ಸೊ ಇದಲ್ಲದೆ ಕೂಡ ಅವರು ಡಾಟಾ ಆ್ಯಡ್ ಮಾಡಿ ನೆಟ್ ಪ್ಯಾಕ್ ಕೂಡ ಜಾಸ್ತಿ ಮಾಡಿದ್ದಾರೆ. ಸೊ ಅದೇನು ಅಂತಂದರೆ 15 ರೂಪಾಯಿಗೆ 1 GB ಇತ್ತು, ಅದು ಬೇಸ್ ಪ್ಲ್ಯಾನ್ ಜೊತೆಗೆ. ಈಗ ಅದನ್ನ 15 ರೂಪಾಯಿ ಬದಲು 19 ರೂಪಾಯಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ 25 ರೂಪಾಯಿಗೆ 2 GB ಇತ್ತು ಬೇಸ್ ಪ್ಲ್ಯಾನ್ಗೆ. ಸೊ ಅದೀಗ 29 ರೂಪಾಯಿ ಮಾಡಿದ್ದಾರೆ. ಸೊ ಮತ್ತು 61 ರೂಪಾಯಿಗೆ 6 GB ಕೊಡ್ತಿದ್ರು, ಇವಾಗ ಅದನ್ನ 69 ರೂಪಾಯಿ ಮಾಡಿದ್ದಾರೆ. ಸೊ ಪೋಸ್ಟ್ ಪೇಡ್ ಕೂಡ ಜಾಸ್ತಿ ಆಗಿದೆ. ಸೊ ಅದು 299, 30 GB ಬೈ ಸೈಕಲ್ ಅಂತಿತ್ತು. ಸೊ ಈಗ ಅದು 349 ರುಪೀಸ್ ಆಗಿದೆ. ಸೊ ನೆಕ್ಸ್ಟ್ ಬಂದು 399, ಮತ್ತು 399 ಇತ್ತು 75 GB. ಸೊ ಈಗ ಅದು 449 ಆಗಿದೆ. ಸೊ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನು ಅಂತಂದರೆ, ಈಗ ಯಾರ್ಯಾರು 5G ಯೂಸ್ ಮಾಡ್ತಿದ್ರಿ ಅವರೆಲ್ಲ ಅನ್ಲಿಮಿಟೆಡ್ ಯೂಸ್ ಮಾಡ್ತಿದ್ರು. ಸೊ ಇನ್ಮೇಲೆ ಅದಕ್ಕೆ ಒಂದು ರೂಲ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಅದೇನು ಅಂತಂದರೆ, ಯಾರ್ಯಾರು 2 GB ಪರ್ ಡೇ ಪ್ಯಾಕ್ ಹಾಕ್ಸ್ಕೋತೀರಾ ಅವ್ರಿಗೆ ಮಾತ್ರ ಅದು 5G ಅನ್ಲಿಮಿಟೆಡ್ ವರ್ಕ್ ಆಗುತ್ತೆ. ಸೊ ಅದಲ್ಲದೆ ಅದಕ್ಕಿಂತ ಕೆಳಗಡೆ ಅಮೌಂಟ್ ಹಾಕ್ಸ್ಕೊಂಡ್ರೆ 5G ಅನ್ಲಿಮಿಟೆಡ್ ಸಿಗಲ್ಲ ನಿಮ್ಮ ಯಾರಿಗೂ ಕೂಡ. ಸೊ ಮತ್ತೊಂದು ರೂಲ್ಸ್ ಏನು ಹೇಳಿದ್ದಾರೆ,
The new plans will be made effective on 3rd July 2024 and can be opted from all existing ಟಚ್ ಪಾಯಿಂಟ್ಸ್ ಆ್ಯಂಡ್ ಚಾನಲ್ಸ್. ಸೊ ಇದು ಯಾವಾಗಿಂದ ಎಕ್ಸಿಸ್ಟಿಂಗ್ ಆಗುತ್ತೆ ಅಂದರೆ ಜುಲೈ 3ನೇ ತಾರೀಕಿಂದ ಬರುತ್ತೆ. ಸೊ ಅದನ್ನ ನೀವೇನಾದರೂ ನೆಕ್ಸ್ಟ್ ತಿಂಗಳಿಗೋ ಅಥವಾ 3 ಮಂತು ಅಥವಾ 6 ಮಂತು ಅಥವಾ 1 ಇಯರ್ದು ಇವಾಗಲೇ ಇನ್ 3 ಡೇಸಲ್ಲೇ ನೀವು ರೀಚಾರ್ಜ್ ಮಾಡ್ಕೋತೀನಿ ಅಂದರೆ ಆದಷ್ಟು ಬೇಗ ಮಾಡ್ಕೊಳ್ಳಿ. ಸೊ ಸಮ್ ಅಮೌಂಟ್ನ ನೀವು ಉಳಿಸ್ಬೋದು. ಸೊ ಇದೇನಿದ್ರು ಜುಲೈ 3ನೇ ತಾರೀಕಿಂದ ಎಫೆಕ್ಟಿವ್ ಆಗುತ್ತೆ. ಜುಲೈ 3ರಿಂದ ಈ ಹೊಸ ಪ್ರೈಸೇ ನೀವು ರೀಚಾರ್ಜ್ ಮಾಡ್ಕೊಳಕ್ಕಾಗೋದು, ಹಳೆ ಪ್ರೈಸಲ್ಲಿ ನೀವು ರೀಚಾರ್ಜ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದರಿಂದ ನೀವು ರೀಚಾರ್ಜ್ ಮಾಡ್ಕೊಳ್ಳೋಂಗಿದ್ರೆ ಇವಾಗಲೇ ಮಾಡ್ಕೊಳ್ಳಿ. So thank you everyone. Please subscribe, follow for more updates.